ಅದ ನಂತರ ಸೂಕ್ತವಾದಂಥ ತಡೆಗೋಡೆ ಈ ರಿವಿಟ್ಮೆಂಟ್ ವಾಲ್ಗಳನ್ನು ಕಟ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಇಲ್ಲಿ ತೊಂದರೆ ಆಗ್ತಿದೆ ವಾಹನ ಸಂಚಾರಕ್ಕೆ, ಜೊತೆಗೆ ತೆರವು ಕಾರ್ಯಾಚರಣೆ ಬಗ್ಗೆ ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸಿರೂರು ಬಳಿ ಏನು ಗುಡ್ಡ ಕುಸಿತವಾಗಿದೆ, ಇದರಿಂದ ಆ ರಸ್ತೆಯ ಪಕ್ಕದಲ್ಲಿ ಇಕ್ಕೆಲಗಳಲ್ಲಿ ಸರಿಸುಮಾರು 1.5 ರಿಂದ 2 ಕಿಲೋಮೀಟರ್ ಅಷ್ಟು ಲಾರಿಗಳು ನಿಂತಿರುವಂಥದ್ದು. ಇದು ಮಂಗಳೂರು ಕಡೆಯಿಂದ, ಮಂಗಳೂರು ತಮಿಳುನಾಡು ಕೇರಳ ಕಡೆಯಿಂದ ಮಾರ್ಗವಾಗಿ ಬಂದು ಈಗ ಗೋವಾ ಮಹಾರಾಷ್ಟ್ರ ಕಡೆಗೆ ಹೋಗುವಂಥ ಲಾರಿಗಳು ಒಂದು ಬದಿಯಲ್ಲಿ ನಿಂತರೆ, ಇನ್ನೊಂದು ಬದಿಯಲ್ಲಿ ಈಗ ಗೋವಾ ಹುಬ್ಬಳ್ಳಿ ಕಡೆಯಿಂದ ಹೋಗುವಂಥ ಲಾರಿಗಳು ಒಂದು ಬದಿಯಲ್ಲಿ ನಿಂತಿರುವಂಥದ್ದು. ಯಾಕಂದರೆ ಎರಡೂ ಬದಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 66 ಬಳಿ ಏನು ಬರ್ಗಿ ಹತ್ತಿರ ಈಗ ಮತ್ತೊಂದು ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಈ ಭಾಗದ ಹೋಗುವಂಥ ಲಾರಿಗಳನ್ನು ಇಲ್ಲೇ ನಿಂದಿರಿಸಿರುವಂಥದ್ದು. ಸಿರೂರು ಕುಮಟಾ ಬಳಿ ಸುಮಾರು 2.5 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಲಾರಿಗಳು ನಿಂತಿರುವಂಥದ್ದು. 3 ದಿನಗಳಿಂದ ಇಲ್ಲೇ ನಿಂತಿರುವುದರ ಹಿನ್ನೆಲೆಯಲ್ಲಿ ಲಾರಿ ಚಾಲಕರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. 2.5 ರಿಂದ 3 ಕಿಲೋಮೀಟರ್ ನಿಂತಂಥ ವಾಹನ ಚಾಲಕರಿಗೆ ಮತ್ತು ಕ್ಲೀನರ್ಗೆ ಊಟದ ವ್ಯವಸ್ಥೆ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗಿದೆ. ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚಾಲಕರು ಒತ್ತಾಯ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಉತ್ತರ ಕನ್ನಡದಲ್ಲಿ ಸುರಿಯುತ್ತಿರುವಂಥ ವರ್ಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಕ್ಷರಶಃ ಈ ಭಾಗದ ಜನರು ನಲುಗು ಹೋಗಿದ್ದಾರೆ. ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದರೆ, ಈ ಮಾರ್ಗವಾಗಿ ಸಂಚರಿಸುವಂಥ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಈ ಮಾರ್ಗವನ್ನು ಸದ್ಯ 3 ರಿಂದ 4 ದಿನಗಳವರೆಗೆ ಏನು ಈ ಮಾರ್ಗವಾಗಿ ಸಂಚರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಭಾಗದಲ್ಲಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆಗೆ ಜನರು ನಲುಗಿ ಹೋಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, ಕಾರವಾರ.